ಇನ್ಫ್ಯಾಕ್ಟ್ ಅವರು ಎರಡು ಕನಸು ಬರ್ದಾಗ್ಲೂನು ಅವ್ರ ಫಸ್ಟ್ ಶಾರ್ಟ್ ಸ್ಟೋರಿ ತರಾನೇ ಬರೆದ್ರು. ಆಮೇಲೆ ಅವ್ರಿಗೆ ಐ ಥಿಂಕ್ ಫ್ಯಾನ್ ಮೇಲ್ ಬಂತು ಅಥವಾ ಯಾವ ತರ ಅವ್ರಿಗೆ ಅನ್ನಿಸ್ತೋ ಇದನ್ನ ನಾವೆಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ. ಆಮೇಲೆ ಅವರು ಎರಡು ಕನಸು ಹೊಸ ಬೆಳಕು ಎರಡು ಶಾರ್ಟ್ ಸ್ಟೋರಿ ಕನ್ವರ್ಟೆಡ್. ಆಮೇಲೆ ಅವ್ರು ಕುತ್ಕೊಂಡು ಅದನ್ನ ನಾವೆಲ್ ಆಗಿ ಬರ್ದು ಆಮೇಲೆ ಅದು ಮೂವೀಸ್ ಆಯ್ತು. ಹಿಂಗೆ ಅವರು ಹೊಸ ಬೆಳಕು, ಶುಭಮಂಗಳ ಮತ್ತೆ ಎರಡೂ ಕನಸು ಇವ್ರದ್ದು ನಾವೆಲ್ಸ್ ಮೂವೀಸ್ ಆಗಿದೆ. ಆಮೇಲೆ ಅವರು 19 ನಾವೆಲ್ಸ್ ಬರ್ದಿದ್ದಾರೆ, 6 ಕಥಾ ಸಂಕಲನ ಬರ್ದಿದ್ದಾರೆ, 1 ವಚನ ಸಂಗ್ರಹ ಬರ್ದಿದ್ದಾರೆ. ಸೊ ನಾ ಯಾವಾಗ್ಲೂನು ಆಟ ಆಡ್ಕೋತಾ ಇರ್ತಾ ಇದ್ದೆ. ಅವ್ರು ಬರಿತಾ ಕೂತಿರೋರು. ಅಂಗಳ ಇತ್ತು, ದೊಡ್ಡ ಅಂಗಳ, ಹಳೆ ಮನೆ. ಮಕ್ಕಳ ಮೇಲೆ ಕಾಳಜಿ ಅಂತ ಅಂದ್ರೆ ನಾವ್ ಬರೋ ಟೈಮ್ಗೆ ಗೋಧಿ ಬಿಸ್ಕೆಟ್ ಎಲ್ಲಾ ಮಾಡ್ಕೊಂಡು ಬಾಗ್ಲಲ್ಲಿ ಕಾಯ್ತಾ ನಿಂತಿರೋರು. ಎಷ್ಟೋ ಸತಿ ನಮ್ ತಂದೆ ಹೇಳೋರು, ನೂರೊಂದು ನೆನಪು. ಸುಬ್ಬಮ್ಮ ಅವರು ವಾಣಿಯಮ್ಮ ಆಗಿದ್ದು ಹೇಗೆ? ಅವರು ಒಂದು ಕಥಾ ಸಂಕಲನ ಬರೀತಾರೆ, ತಾರಾ ಅಂತ. ಅದನ್ನ ಅವರು ಕಲಾ ಮಾಧ್ಯಮ ಅನ್ನೋದ ಒಂದು ಪಬ್ಲಿಕೇಶನ್ಗೆ ಕಳಿಸ್ತಾರೆ. ಅವ್ರ ಅದ್ರಲ್ಲಿ ಶ್ರೀನಾಥ ಅಂತ ಕಳಿಸ್ತಾರೆ. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಹೆಂಗಸರು ಜಾಸ್ತಿ ಬರೀತಿರ್ಲಿಲ್ಲ. ಸೊ ಅವ್ರಿಗೆ ಒಂದು ಸ್ವಲ್ಪ ಹಿಂಜರಿಕೆ ಇತ್ತು. ಅಕಸ್ಮಾತ್ ನಾನ್ ಕಳ್ಸಿದ್ರೆ ಹೇಗ್ ತಗೋತಾರೆ ಜನ, ಪಬ್ಲಿಕೇಶನ್ ಅಟ್ಲೀಸ್ಟ್ ಮಾಡ್ತಾರಾ ಅಂತ ಒಂದು ಹಿಂಜರಿಕೆ ಇತ್ತು. ಅದಕ್ಕೆ ಶ್ರೀನಾಥ ಅಂತ ಕಳ್ಸಿದ್ರು. ಬಟ್ ಅವರು ಕತೆ ಓದ್ದವ್ರಿಗೆ ಎಷ್ಟಿಷ್ಟ ಆಗೋಯ್ತು ಅಂದ್ರೆ, ಇಲ್ಲ ಇದನ್ನ ನೀವು ವಾಣಿ ಅಂತ ಕಾವ್ಯನಾಮದಲ್ಲಿ ಕಳಿಸ್ಬೇಕಷ್ಟೇ ಹೊರತು ಶ್ರೀನಾಥ ಅಂತ ಬರಿಬಾರ್ದು, ನಾನೇ ನಿಮ್ಗೆ ವಾಣಿ ಅಂತ ನಿಮ್ ಕಾವ್ಯನಾಮ ಕೊಟ್ಬಿಟ್ಟು ಇದನ್ನ ಪಬ್ಲಿಕೇಶನ್ ತರ್ತೀನಿ ಅಂತ ಹೇಳಿದ್ರು. ಹಾಗಿದ್ದ ಅವ್ರಿಗೆ ವಾಣಿ ಅಂತ ಹೆಸರು ಬಂತು. ನೋಡಿ, ಅವ್ರು ಯಾರಮ್ಮ ಹೆಸರೇನಾದ್ರು ಗೊತ್ತಾ? ವಾಣಿ ಅಂತ ಕಾವ್ಯನಾಮ ಮಾಡಿದವರು? ಪಬ್ಲಿಕೇಶನ್ ಅದೇ ಕಲಾ ಮಾಧ್ಯಮ ಅಂತ, ಬಟ್ ಅವರ ಎಕ್ಸಾಕ್ಟ್ ಹೆಸರು ಗೊತ್ತಿಲ್ಲ. ಓಕೆ. ಸೊ ನೋಡಿ, ಪುಣ್ಯಾತ್ಮ ಯಾವ ಗಳಿಗೆನಲ್ಲಿ ಅದನ್ನ ಹೆಸರು ಇಟ್ರೋ ವಾಣಿ ಅಂತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಆ ವಾಣಿ ನಿಜವಾಗ್ಲೂ ಸರಸ್ವತಿ ತಾಯಿನೇ ಆಗ್ಬಿಟ್ರು. ತಾರಾ ಅವ್ರು ಬರೆದಂತ ಅದೇ ಪ್ರಕಟವಾದಂತ ಅವರು ಮೊದಲ ಬರಹ. ಸೊ ಅದು ಬರೆದ್ಮೇಲೆ ಹೇಗಿತ್ತಂತೆ ಅಂದ್ರೆ, ನಿಮ್ಮ ತಾತ ಅವರ ಸಪೋರ್ಟ್ ಹೇಗಿತ್ತು, ಬೇರೆ ಮನೆಯವರ ಸಪೋರ್ಟ್ ಹೇಗಿತ್ತು ಅವರ ಬರವಣಿಗೆ ಕೆಲಸಗಳಿಗೆ? ಅವರು ಬಂದ ತಕ್ಷಣ ಅದೇ ಹೇಳಿದ್ನಲ್ಲ, ಲೈಕ್ 40 ಜನ ಇದ್ರು. ಅವ್ರಿಗೆ ಇಮಿಡಿಯೇಟ್ಲಿ ಅವ್ರಿಗೆ ಬೇರೆ ಏನೂ ತೋಚ್ಲಿಲ್ಲ, ಮನೆ ರೆಸ್ಪಾನ್ಸಿಬಿಲಿಟಿ ತೋಚ್ತು. ಹಿರಿ ಮಗ ಹಿರಿ ಸೊಸೆ ಹೋಗ್ಬಿಟ್ಟಿದ್ರು. ಸೊ ಅವ್ರ ಮಕ್ಕಳದು ರೆಸ್ಪಾನ್ಸಿಬಿಲಿಟಿನೂ ನಮ್ಮ ಅಜ್ಜಿಗೆ ಬಂತು. ಸೊ ಮನೆ ತುಂಬಾ ಮಕ್ಕಳು, ಅವ್ರನ್ನ ನೋಡ್ಕೋಬೇಕು. ಸೊ ಅವರು 1950 ವರ್ಗೂ ಅಷ್ಟೊಂದು ಬರೆಯೋ ಕಡೆ ಗಮನ ಕೊಡ್ಲಿಲ್ಲ. ಅವರ ಸಂಸಾರದಲ್ಲೇ ತೊಡಸ್ಕೊಂಬಿಟ್ರು. ಆಮೇಲೆ 1950 ಆದ್ಮೇಲೆ ನಮ್ಮ ದೊಡ್ಡತ್ತೆ ಅವರು BA ಮತ್ತೆ MA ಮಾಡಿ ಎರಡರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಆಗಿದ್ರು. ಅವರು ತಗೊಂಡ್ರು. ಅವಾಗ ಅವ್ರಿಗೆ ಗೌನ್ ಹಾಕೊಂಡು ಗ್ರಾಜುಯೇಷನ್ ಸೆರೆಮನಿಗೆ ಹೋದಾಗ ಅನ್ನಿಸ್ತು, ಇಲ್ಲ ನಾನ್ ಮಾಡ್ಬೇಕಾಗಿದ್ದು ನನ್ ಮಗಳ್ ಮಾಡಿದಾಳೆ. ಸೊ ಐ ಥಿಂಕ್ ಆ ಟೈಮಲ್ಲಿ ಅವ್ರಿಗೆ ಏನ್ ಅನ್ನಿಸ್ತೋ ಏನೋ, ಅವಾಗಿಂದ ಅವರು ಬರೆಯಕ್ ಶುರು ಮಾಡಿದ್ರು. ಸೊ ನಮ್ ತಾತ ಎಷ್ಟು ಪ್ರೋತ್ಸಾಹ ಮಾಡ್ತಿದ್ರು ಅಂದ್ರೆ, ನಮ್ಮ ಅಜ್ಜಿದ್ ಇನ್ನೊಂದು ಯುನೀಕ್ ಥಿಂಗ್ ಏನಂದ್ರೆ, ಅವ್ರು ಒಂದ್ಸತಿ ಬರೆಯಕ್ ಶುರು ಮಾಡಿದ್ರೆ ವಾಪಸ್ ಅದ ತಿದ್ದದಾಗ್ಲಿ ಹೊಡಿಯೋದಾಗ್ಲಿ ತಿರ್ಗಾ ವಾಪಸ್ ರೀರೈಟ್ ಮಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ಡೈರೆಕ್ಟ್ ಪಬ್ಲಿಕೇಶನ್ಗೆ ಹೋಗ್ತಾ ಇತ್ತು. ಸೊ ನಮ್ ತಾತ ಅದನ್ನ ಪಬ್ಲಿಕೇಶನ್ ತಗೊಂಡು ಪ್ರಿಂಟ್ಗೆಲ್ಲ ಇದ್ ಮಾಡಿ ವಾಪಸ್ ಪ್ರೂಫ್ ರೀಡಿಂಗ್ ತಂದ್ಕೊಟ್ಟು, ಮತ್ತೆ ಅದನ್ನ ಕಾಗದ ಏನಾದ್ರು ಕಲ್ಸಿದ್ರೆ ಕಲ್ಸಿ ಫ್ಯಾನ್ ಮೇಲ್ಸ್ಗೆಲ್ಲ ರಿಪ್ಲೈ ಮಾಡೋದು ಎಲ್ಲ ನಮ್ ತಾತ ನೋಡ್ಕೋತಾ ಇದ್ರು. ನಮ್ ತಾತಂದು ಐ ಥಿಂಕ್ ಹಿ ವಾಸ್ ಬ್ಯಾಕ್ ಬೋನ್ ಫಾರ್ ಹರ್, ಅಂಡ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಅಜ್ಜಿನ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಇಲ್ಲಿ ಬಿಹೈಂಡ್ ದಿಸ್ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಎ ಗ್ರೇಟ್ ಮ್ಯಾನ್. ಇವಾಗಿನ ಕಾಲದಲ್ಲೇ ಒಂದು ಹೆಣ್ಮಕ್ಳಿಗೆ ಒಬ್ಬ ಗಂಡು ಸಪೋರ್ಟ್ ಮಾಡಿ ನಿಲ್ಲೋದು ಸಂಖ್ಯೆ ಕಡಿಮೆ. ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ಪರ್ಸೆಂಟೇಜ್ ಕಡಿಮೆ ಇವಾಗಿನ ಕಾಲದಲ್ಲಿ. ಅವಾಗ ಇನ್ನೂ ತುಂಬಾ ಈ ಕನ್ಸರ್ವೇಟಿವ್ನೆಸ್ ಮತ್ತೊಂದು ಮಗದೊಂದು ಜಾಸ್ತಿ ಇದ್ದಂತ ಸಮಯ. ಅಂತ ಟೈಮಲ್ಲಿ ಅವರು ಅಷ್ಟು ಜೊತೆಯಾಗಿ ನಿಂತಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ನಿಜವಾಗ್ಲೂ ಕೈ ಮುಗಿಬೇಕು ಅವ್ರಿಗೆ, ಅವ್ರಿಗೆ. ಎಸ್. ಅದಾದ್ಮೇಲೆ ಬರ್ದಂತ ನೆಕ್ಸ್ಟ್ ಕತೆ ಯಾವ್ದು, ಯಾವ ಕಾದಂಬರಿ ಕತೆ ಯಾವ್ದಮ್ಮ? ಆಮೇಲೆ ಅವರು ಶಾರ್ಟ್ ಸ್ಟೋರೀಸ್ ಬರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಅವರು ಎರಡು ಕನಸು ಬರ್ದಾಗ್ಲೂನು ಅವ್ರ ಫಸ್ಟ್ ಶಾರ್ಟ್ ಸ್ಟೋರಿ ತರಾನೇ ಬರೆದ್ರು.
ಆಮೇಲೆ ಅವ್ರಿಗೆ ಐ ಥಿಂಕ್ ಫ್ಯಾನ್ ಮೇಲ್ ಬಂತು ಅಥವಾ ಯಾವ ತರ ಅವ್ರಿಗೆ ಅನ್ನಿಸ್ತೋ ಇದನ್ನ ನಾವೆಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ. ಆಮೇಲೆ ಅವರು ಎರಡು ಕನಸು ಹೊಸ ಬೆಳಕು ಎರಡು ಶಾರ್ಟ್ ಸ್ಟೋರಿ ಕನ್ವರ್ಟೆಡ್. ಆಮೇಲೆ ಅವ್ರು ಕುತ್ಕೊಂಡು ಅದನ್ನ ನಾವೆಲ್ ಆಗಿ ಬರ್ದು ಆಮೇಲೆ ಅದು ಮೂವೀಸ್ ಆಯ್ತು. ಹಿಂಗೆ ಅವರು ಹೊಸ ಬೆಳಕು, ಶುಭಮಂಗಳ ಮತ್ತೆ ಎರಡೂ ಕನಸು ಇವ್ರದ್ದು ನಾವೆಲ್ಸ್ ಮೂವೀಸ್ ಆಗಿದೆ. ಆಮೇಲೆ ಅವರು 19 ನಾವೆಲ್ಸ್ ಬರ್ದಿದ್ದಾರೆ, 6 ಕಥಾ ಸಂಕಲನ ಬರ್ದಿದ್ದಾರೆ, ಒಂದು ವಚನ ಸಂಗ್ರಹ ಬರ್ದಿದ್ದಾರೆ. ಸೊ ಇದೆಲ್ಲಾನು ಅವ್ರಿಗೆ ಒಂದಾದ್ಮೇಲೆ ಒಂದು ಬರೆಯಕ್ ಶುರು ಮಾಡಿದ್ರು. ಓಕೆ, ಸೂಪರ್. ಇವಾಗ ಇನ್ನು ನೀವು ಹುಟ್ಟಿದಂತ ಸಮಯ ಅಂದ್ರೆ ಅವಾಗ ಅಜ್ಜಿ ಮಡಿಲಲ್ಲೇ ನೀವು ಬೆಳೆದಿದ್ದು, ಅವರ ತುತ್ತು ತಿನ್ನಿಸಿ ನಿಮಗೆ ಲಾಲಿ ಹಾಡು ಹಾಡಿಸಿ ಎಲ್ಲಾ ತರ ಒಂದು ಮೊಮ್ಮಗಳಿಗೆ ಒಂದು ಅಜ್ಜಿಯಾಗಿ ಎಷ್ಟು ಪ್ರೀತಿ ಕೊಡ್ಬೋದು, ಎಷ್ಟು ಒಂದು ಮಮತೆ ಕೊಡ್ಬೋದು, ಎಲ್ಲವೂ ನಿಮ್ಗೆ ಅವ್ರು ದಾರಿ ಎರೆದಿದ್ದಾರೆ. ಆ ಮೆಮೊರೀಸ್ನೆಲ್ಲಾರು ಶೇರ್ ಮಾಡೋ ಹಾಗಿದ್ರೆ ಮ್ಯಾಮ್. ನಮ್ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ರು. ನಮ್ ತಾಯಿ ನನ್ನ 3 ತಿಂಗಳಿದ್ದಾಗ್ಲೇ ಅವರು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ನಿಮ್ ತಾಯಿಯವ್ರ ಸೊ ಹೆಸರಮ್ಮ? ನಮ್ಮ ಅಜ್ಜಿ ಆ, ನಿಮ್ ತಾಯಿಯವ್ರ ಹೆಸರು? ಮಧುರ ಶ್ಯಾಮ್ ಸುಂದರ್. ತಂದೆಯವ್ರ ಹೆಸರಮ್ಮ? ಶ್ಯಾಮ್ ಸುಂದರ್. ಓ ಯಾ, ಓಕೆ. ಸೊ ಇವರಿಬ್ರು ಕೆಲಸ ಮಾಡ್ತಿದ್ರಿಂದ 3 ತಿಂಗಳ ಮಗುನ ನಮ್ಮ ಅಜ್ಜಿಗೆ ಕೈಗೆ ಕೊಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ರು. ಆಗಿಂದ ನಾನು ನಮ್ಮ ಅಜ್ಜಿ ಹತ್ರನೇ ಬೆಳ್ತಿರೋದು. ಸೊ ನಾ ಯಾವಾಗ್ಲೂನು ಆಟ ಆಡ್ಕೊತಾ ಇರ್ತಾ ಇದ್ದೆ. ಅವ್ರು ಬರಿತಾ ಕೂತಿರೋರು. ಅಂಗಳ ಇತ್ತು, ದೊಡ್ಡ ಅಂಗಳ, ಹಳೆ ಮನೆ. ಆಮ್, ಅದೇ ಅಂಗಳಗಳಿತ್ತು. ಆ ಅಂಗಳದಲ್ಲಿ ಅವರು ಬರಿತಾ ಕೂತಿರೋರು, ನಾನು ಅಲ್ಲೇ ಆಟ ಆಡ್ಕೊತಾ ಇದ್ದೆ. ಅಂಡ್ ಎಷ್ಟು ಅವ್ರಿಗೆ ಮೊಮ್ಮಕ್ಳ ಮೇಲೆ ಕಾಳಜಿ ಅಂತ ಅಂದ್ರೆ, ನಾವ್ ಬರೋ ಟೈಮ್ಗೆ ಗೋಧಿ ಬಿಸ್ಕೆಟ್ ಎಲ್ಲಾ ಮಾಡ್ಕೊಂಡು ಬಾಗ್ಲಲ್ಲಿ ಕಾಯ್ತಾ ನಿಂತಿರೋರು. ಎಷ್ಟೋ ಸತಿ ನಮ್ ತಂದೆ ಹೇಳೋರು, ಮನೆಗೆ ಬರೋ ಮಕ್ಳು ಒಳಗ್ ಬಂದೇ ಬರ್ತಾರೆ ಅಲ್ವಾ, ಯಾಕ್ ಬಂದ್ ಆಚೆ ನಿಂತ್ಕೊಂಡಿರ್ತೀಯ ಅಂತ. ಬಟ್ ಅವ್ರಿಗೇನೋ ಅದ ಟೈಮ್ ಬಂತು, 4 ಗಂಟೆ ಆಯ್ತು ಅಂದ್ರೆ ಪಾಪ ಬೀದಿಲ್ ಬಂದ್ಬಿಟ್ಟು ನನ್ ಮೊಮ್ಮಕ್ಳು ಬಂದ್ರ ಅಂತ ನೋಡ್ತಾ ನಿಂತಿರೋರು. ಅವ್ರ ಅಷ್ಟ ಕಾಳಜಿ ಅವ್ರಿಗೆ. ಅಂಡ್ ಕಣ್ಣಲ್ಲಿ ಕಣ್ಣಿಟ್ಕೊಂಡ್ ನೋಡ್ಕೊಂಡ್ರು ನನ್ ತಂಗಿನ ಇಬ್ರು. ನನ್ ತಂಗಿ ಹುಟ್ಟೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಆಗಿತ್ತು. ಅಂಥದ್ರಲ್ಲೂನು ಎಲ್ಲಾನು ಅವಳಿಗೆ, ನನ್ ತಂಗಿಗೆ ಪೂರ್ತಿ ಅವರೇ ಮಾಡಿದ್ದು. ಸೊ ಹೀಗಾಗಿ ನನ್ ತಂಗಿನ ಅವರೇ ನೋಡ್ಕೊಂಡಿದ್ದು. ಅಂದ್ರೆ ಆ ಒಂದು ಅವ್ರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದು, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇನೆ ಅವ್ರಿಗೆ ಸಂಸಾರದ ಜವಾಬ್ದಾರಿ ಬಂದಿತ್ತು, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರೊಬ್ಬ ಬರಹಗಾತಿ ಆಗಿದ್ದು, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಅಜ್ಜಿ ಕೂಡ ಆಗಿದ್ದು. ಇದೆಲ್ಲವೂ ನೋಡಿ, ಅವ್ರಿಗೆ ದೇವರು ಜವಾಬ್ದಾರಿ ಅನ್ನೋದನ್ನ ಎಲ್ಲವೂ ಬಹಳ ಬೇಗ ಕೊಟ್ಕೊಂಡು ಹೋಗ್ಬಿಟ್ಟ ಅನ್ಸುತ್ತೆ. ಹೌದು. ಅಂಡ್ ಅವರು ಚಿಕ್ಕ ವಯಸ್ಸಿಂದನೇ ಆ ಜವಾಬ್ದಾರಿನ ನಿಭಾಯಿಸ್ಕೊಂಡ್ ಬಂದಿದ್ರಿಂದ ಅವರು ಒಂಥರ ಸುಲಲಿತವಾಗಿ ಎಲ್ಲಾ ತರ ಜವಾಬ್ದಾರಿನೂ ನಿಭಾಯಿಸ್ಕೊಂಡ್ ಬಂದ್ರು. ಓಕೆ, ನಿಮ್ ತಾತ ಹೇಗಿರೋರು ಅವಾಗ ನೀವು ನೋಡ್ದಂತೆ? ನಿಮ್ ತಾತ ನಂಜುಂಡಯ್ಯನವರು? ನನ್ಗೆ 1 ವರ್ಷ ಆಗಿತ್ತು ನಮ್ ತಾತ ಹೋದಾಗ. ನನ್ಗೆ ಅಷ್ಟ ಅವರ ಬಗ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಎಲ್ಲರೂ ಹೇಳೋ ಪ್ರಕಾರ ತುಂಬಾ ಡಿಸಿಪ್ಲಿನ್ಡ್ ಅವರು. ಒಂಥರ ಅಂದ್ರೆ ಟೈಮ್ ನೋಡ್ಕೊಂಡು ಎಲ್ಲಾ ಮಾಡತ್ತಾರ. ಇವತ್ಗೂ ನನ್ ಮಗಳು ಹಂಗೆ ಮಾಡ್ತಾಳೆ. ಒಂದೊಂದ್ಸತಿ ನೋಡಿದ್ರೆ ಅನ್ಸುತ್ತೆ ತಾತನಿಂದ ಬಂದ್ಬಿಟ್ಟಿದೆ ಲಿನಿಯೇಜ್ ಅಲ್ಲಿ ಅಂತ. ಸೊ ನಮ್ಮನೇಲಿ ಎಲ್ಲಾನು ಗಡಿಯಾರ ನೋಡ್ಕೊಂಡೇ ಕೆಲಸ ಮಾಡೋದು. ಅಷ್ಟ ಶಿಸ್ತು. ಅದು ನಮ್ ತಾತನಿಂದ ಬಂದಿರೋದು. ಅವ್ರು 10 ಗಂಟೆ ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ 9:30ಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋರಂತೆ ಊಟಕ್ಕೆ. ಪಂಕ್ಚುಯಲ್. ತುಂಬಾ. ಅಂಡ್ ವೆರಿ ಡಿಸಿಪ್ಲಿನ್ಡ್ ಹೆಲ್ತ್ ವೈಸ್ ಅಲ್ಲಿ. ಸೊ ಎಲ್ಲಾ ತರದ್ರಲ್ಲೂ ನಮ್ ತಾತ ನಾ ಕೇಳಿ ಬಂದಂಗೆ ತುಂಬಾ ಡಿಸಿಪ್ಲಿನ್ ಮನುಷ್ಯ. ಏನಾಗಿತ್ತಮ್ಮ ತಾತ ಅವ್ರಿಗೆ? ಏನಾಗಿತ್ತು? ಹೇಗೆ ಕಾಲವಾದ್ರು ಅವರು? ಇಲ್ಲ, ಅವರು ಪ್ರತಿದಿನ ಅವ್ರ ಲಾಯರ್ ಕೆಲಸ ಅವ್ರು ಕಂಟಿನ್ಯೂ ಮಾಡ್ತಾನೆ ಇದ್ರು. ಅವ್ರೇನ್ ರಿಟೈರ್ ಅಂತ ಆಗ್ಲಿಲ್ಲ. ಸೊ ಅವರು ಪ್ರತಿದಿನ ದೊಡ್ಡ ಪೋಸ್ಟ್ ಆಫೀಸ್ ಇದೆಯಲ್ಲ ಮೈಸೂರಲ್ಲಿ, ಅಲ್ಲಿಗೆ ಲೆಟರ್ ವಾಕ್ ಮಾಡ್ಕೊಂಡು ಹೋಗೋರಂತೆ. ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟು ಬರೋರಂತೆ. ಸೊ ಅವತ್ತಿನ ದಿನಾನು ಹಂಗೆ ಹೊರಟಿದ್ದಾರೆ. ಅಲ್ಲಿ ಯಾರೋ ಒಬ್ಬ ಆಟೋದವನು ಹೊಡೆದಿದ್ದಾನೆ. ಬಿದ್ದ ಅದು ಫುಟ್ಪಾತ್ ಅದು ಕಲ್ಲಿರುತ್ತಲ್ಲ, ಅದಕ್ಕೆ ತಲೆ ಹೊಡೆದಿದೆ. ಸೊ ಅದು ಬ್ರೇನ್ ಹ್ಯಾಮರೇಜ್ ಆಗಿ ಹೋದ್ರು. ಸೋ ವೆರಿ ಅನ್ಫಾರ್ಚುನೇಟ್, ವೆರಿ ವೆರಿ. ಹೌದು. ಅದು ಅವ್ರಿಗೆ ಸ್ವಲ್ಪ ಶಾಕ್ ಆಯ್ತು. ಯಾಕೆಂದ್ರೆ ಮಾಮೂಲಿ ದಿನನಿತ್ಯ ಹೋಗ ಮನುಷ್ಯ ವಾಪಸ್ ಬರ್ಲೇ ಇಲ್ಲ ಅಂತ ಅಂದ್ರೆ ಅದು ನಮ್ ಅಜ್ಜಿಗೆ ತುಂಬಾ ಶಾಕ್ ಆಯ್ತು. ಅದಾತರ ಆಗಿತ್ತು. ಅದನ್ನ ಅಂದ್ರೆ ಅಫ್ಕೋರ್ಸ್ ಅಂದ್ರೆ ನಿಮ್ಗೆ ನಿಮ್ಮ ತಂದೆ ಹೇಳಿರೋದು, ತಾಯಿ ಹೇಳಿರೋದು, ಅವಾಗ ನೀವಿನ್ನು ಚಿಕ್ಕವ್ರು, 1 ವರ್ಷದ ಮಗು ಅಂತ ಹೇಳಿದ್ರಿ ನೀವು ಈ ಆಘಾತ ಆದಾಗ. ಬಟ್ ವಾಣಿಯಮ್ಮ ಅವ್ರಿಗೆ ಈ ಆಘಾತದಿಂದ ಹೊರಬರೋದು ಎಷ್ಟು ಚಾಲೆಂಜ್ ಆಗಿತ್ತಂತ? ನಮ್ ತಾತ ಹೋದ ತಕ್ಷಣ 1-2 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು. ಯಾರ ಅವ್ರು ಅದನ್ನ
ಅಜ್ಜಿ ಅವ್ರಿಗೆ. ಯಾಕೆಂದ್ರೆ ಅವರಿಬ್ರು ತುಂಬಾ ಅನ್ಯೋನ್ಯತೆಯಿಂದ ಇದ್ರು ಅಂತ ನಾ ಕೇಳ್ಬಂದೆ. ಯಾಕೆಂದ್ರೆ ಎಲ್ಲದಕ್ಕೂ ಅವ್ರ ಸಜೆಷನ್ ಕೇಳೋರು, ಅವ್ರನ್ನ ಕೇಳೋರು, ಆತರ ತುಂಬಾ ಒಂಥರ ಅವ್ರ 10 ವರ್ಷದಿಂದ ಒಬ್ರಿಗೊಬ್ರು ಗೊತ್ತು, ಪಾಠ ಹೇಳ್ಕೊಡಕ್ ಬರೋರು ಅಂದ್ರೆ ಅವಾಗಿಂದ ಅವ್ರಿಬ್ರು ಒಬ್ರಿಗೊಬ್ರು ಗೊತ್ತಿತ್ತು, ಅನ್ಯೋನ್ಯತೆ ಇತ್ತು. ಇದು ಒಂಥರ ಅವ್ರಿಗೆ ಸಡನ್ ಶಾಕ್ ಆಗೋಯ್ತು. ಸೊ ಆ ಸಡನ್ ಶಾಕ್ ಆಗಿದ್ದು, ಅದು ನಾ ಹೇಳದ್ನಲ್ಲ, ನಮ್ಮ ಅಜ್ಜಿ ತುಂಬಾ ಒಂಥರ ಶಾಂತ ಸ್ವಭಾವ, ಯಾರಿಗೂ ಏನು ಹೇಳ್ಕೊತಿರ್ಲಿಲ್ಲ. ಸೊ ಇದಾಗಿ ಯಾರು ಅದೇ ಜೋರಾಗಿ ಮಾತಾಡೋರಾದ್ರೆ ಆಚೆ ಹೊರಬರುತ್ತೆ ವಿಚಾರ ಅಂದ್ರೆ ಅವಾಗ ಅವ್ರಿಗೆ ಪರವಾಗಿಲ್ಲ, ಇವ್ರು ಒಳಗೇ ಇಟ್ಕೊಂಡಿರೋರು, ಒಬ್ರ ಹತ್ರನೂ ಏನು ಹೇಳ್ತಿರ್ಲಿಲ್ಲ. ತರ ಆಗಿರೋದ್ರಿಂದ ಪ್ರಾಬಬ್ಲಿ ಅನ್ಸತ್ತೆ 1-2 ಇಯರ್ಸ್ಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಅದ್ರಿಂದ ಚೇತರಿಸ್ಕೊಂಡ್ರು. ಆಮೇಲೆ ತಿರ್ಗಾ ವಾಪಸ್ ಅಂದ್ರೆ ರಿಕೂಪ ಆದ್ರು. 1-2-3 ವರ್ಷ ತಗೋತು ಅವ್ರಿಗೆ. ಈ ಆಘಾತಗಳ ನಡುವೇನು ಅವ್ರ ಬರವಣಿಗೆ ಕೆಲಸ ನಿಲ್ಲಿಸ್ಲಿಲ್ಲ, ಬರಿತಾನೆ ಇದ್ರು. ಇಲ್ಲ, ನಿಲ್ಲಿಸ್ಲಿಲ್ಲ. ಹ್ಮ್. ಕೊನೆವರೆಗೂ ನನಗ್ ಗೊತ್ತಿರೋ ಹಂಗೆ ಕೊನೆವರೆಗೂ ಅವ್ರಿಗೆ ಅದೇ ಅವ್ರ ಸಾಯ್ಬೇಕಾದ್ರೆ ಬರ್ದಿದ್ದು ನವನೀತ. ಸೊ ಅವ್ರ ಕೊನೆವರೆಗೂ ಬರಿತಾ ಇದ್ರು, ಯಾವತ್ತೂ ಬಿಡ್ತಿರ್ಲಿಲ್ಲ. ನೀವು ಕಂಡಂತೆ ಅಜ್ಜಿ ನಿಮ್ಗೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಬರವಣಿಗೆ ಕೆಲಸಗಳು ಮಾಡ್ಬೇಕಾದ್ರೆ ಅಜ್ಜಿ ಹೇಗಿರೋರು, ಅಂದ್ರೆ ಯಾವ ರೀತಿ ಅವ್ರು ತೊಡಗಿಸ್ಕೊಳ್ಳೋರು, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನೋದಿತ್ತ ಅವ್ರು ಬರಿಬೇಕಾದ್ರೆ, ಹೇಗೆ ಅದ್ರ ಬಗ್ಗೆ ಹೇಳೋದಾದ್ರೆಮ್ಮ? ನನಗ್ ಗೊತ್ತಿರೋ ಹಂಗೆ ಅವ್ರಿಗೆ ಪಾಪ ಟೈಮ್ ಅಂತ ಇರ್ಲಿಲ್ಲ. ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ದೆಲ್ಲಾ ದಿನಚರಿ ಮುಗಿಸ್ಕೊಂಡು ನಾವ್ ಆಮೇಲೆ ಊಟ ತಿಂಡಿ ಎಲ್ಲಾ ಮಾಡದ್ಮೇಲೆ ನಾವ್ ಆಟ ಆಡ್ಕೊತಿರ್ತಿದ್ವಿ ಅಂದ್ರೆ ಅಲ್ಲೇ ಕೂತ್ಕೊಂಡು ಜಗ್ಲಿ ಮೇಲೆ ಕೂತ್ಕೊಂಡು ಪಾಪ ಬರೆಯೋರು. ಪ್ರೂಫ್ ರೀಡಿಂಗ್ ಆಗ್ಲಿ, ಬರೆಯೋದಾಗ್ಲಿ. ಆಮೇಲೆ ನಮ್ಮ ಮನೆಗೆ ತುಂಬಾ ಜನ ಬರೋರು, ಮಾಸ್ಟರ್ಸ್ ಮಾಡ್ತಿರೋರು, PhD ಮಾಡ್ತಿರೋರು, ನಮ್ಮ ಅಜ್ಜಿ ಬಗ್ಗೆನೆ ಏನಾದ್ರು ಬರೀತಿರೋರು. ಅವಾಗ ಅವರು ನಿಮ್ ಹತ್ರ ನಂದು ಇದನ್ನ ಥೀಸಿಸ್ ತೋರಿಸ್ಬೇಕು, ನಾ ಬರ್ತೀನಿ ಅಂತ ಬರೋರು. ಯಾರೇ ಬಂದ್ರು ಅವ್ರನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋರು. ಅಂಡ್ ಇನ್ನೊಂದು ಯುನೀಕ್ ಥಿಂಗ್ ಅಂದ್ರೆ ಅವ್ರ ಹೆಸರಿಡ್ ಕರಿಯೋರು ಎಲ್ಲರನ್ನು. ಒಂಥರ ಅದು ಕನೆಕ್ಷನ್ ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಕೊಡೋರು. ಪ್ರಾಬಬ್ಲಿ ಅದರಿಂದ ನಮ್ಗಳಿಗೂ ಬಂದಿದೆ, ಯಾರನ್ನೇ ಮಾತಾಡ್ಸ್ಬೇಕಾದ್ರೂ ಹೆಸರಿಟ್ಟು ಮಾತಾಡ್ಬೇಕು, ಅವಾಗ ಒಂಥರ ಅವ್ರಿಗೆ ಮನ ಮುಟ್ಟತ್ತೆ ಅಂತ. ಯಾರೇ ಬಂದ್ರು ಹೆಸರು ಹಿಡ್ ಕರ್ದು ಬನ್ನಿ ಅಂತ ಹೇಳಿ ಎಲ್ಲಾ ಮಾಡ್ದವ್. ನಮ್ಮನೇಲಿ ಯಾವಾಗ್ಲೂ ಗೋಧಿ ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟು ಎಲ್ಲಾ ಮಾಡಿಟ್ಟಿರೋರು. ಅಂಡ್ ಕಾಫಿ ಬೀಜಾನು ಅವರೇ ಮಾಡ್ತಾ ಇದ್ರು. ಕಾಫಿ ಬೀಜಾನ ಹೋಮ್ ಮೇಡ್ ಕಾಫಿ ಮೆಷಿನ್ ಇತ್ತು. ಸೊ ಅದ್ರಲ್ಲಿ ಗ್ರೈಂಡ್ ಮಾಡಿ ಫ್ರೆಶ್ ಕಾಫಿ ಮಾಡಿ ಬಂದವ್ರಿಗೆಲ್ಲಾ ಕೊಡೋರು. ಅಂಡ್ ನಾನು ಅಲ್ಲೇ ಇರ್ತಾ ಇದ್ದೆ, ನಾನು ನನ್ನ ತಂಗಿ ಇಬ್ರು ಅಲ್ಲೇ ಆಟ ಆಡ್ತಾ ಇರ್ತಿದ್ವಿ. ಸೊ ನಾವ್ ನೋಡ್ತಾ ಇದ್ವಿ ಇಂಟರಾಕ್ಷನ್ ಆಗ್ಲಿ, ತರ ತಾಳ್ಮೆಯಿಂದ ನಿಧಾನಾಗೆ ಮಾತಾಡೋರು. ಅವ್ರು ಬಂದು ಏನಾದ್ರು ನಮ್ದೆಲ್ಲ ನೋಡಿ, ಥೀಸಿಸ್ ನೋಡಿ ನಿಮ್ ಫೀಡ್ಬ್ಯಾಕ್ ಕೊಡಿ ಅಂತ ಅಂದ್ರೆ ಪಾಪ ಅದನ್ನೆಲ್ಲ ಕೂತ್ಕೊಂಡು ಓದೋರು. ನಾವೆಲ್ಲ ಆಟ ಆಡ್ಕೋತಿದ್ವಿ. ಅವಾಗೆಲ್ಲ ಟಿವಿ ಎಲ್ಲ ಏನೂ ಇರ್ಲಿಲ್ಲ ಅಲ್ವಾ, ಸೊ ಅದರ ಡಿಸ್ಟ್ರಾಕ್ಷನ್ಸ್ ಏನೂ ಇರ್ಲಿಲ್ಲ ಅವ್ರಿಗೆ. ಮನೆ ಕೆಲ್ಸ ನಮ್ಮ ಅಪ್ಪ ಅಮ್ಮ ಆಫೀಸಿಂದ ಬಂದ್ಮೇಲೆ ಅವ್ರಿಗೆ ಬಿಡುವಾಗಿರೋದು, ಅವಾಗ್ಲೂ ಪಾಪ ಏನಾದ್ರೂ ಬರಿತಾ ಕೂತಿರೋರು ಅಥವಾ ಏನಾದ್ರೂ ಓದ್ತಿರೋರು. ಸೊ ನಾನ್ ನೋಡ್ದಂಗೆ ಇಲ್ಲ ನಮ್ಮ ಅಜ್ಜಿ ನಮ್ಮನ್ನ ನೋಡ್ಕೋತಿದ್ರು, ಇಲ್ಲ ಓದ್ತಾ ಇದ್ರು, ಬರಿತಾ ಇದ್ರು. ಅಭಿಮಾನಿಗಳಿಗೆ ಸ್ಪಂದನೆ ಅಂದ್ರೆ ಅವಾಗೆಲ್ಲ ಪತ್ರಗಳ ಕಾಲ ಅಂತ ಕಾಣುತ್ತೆ. ಅಭಿಮಾನಿಗಳು ಸಾಕಷ್ಟು ಪತ್ರಗಳನ್ನ, ಲೆಟರ್ಗಳನ್ನ ಅವ್ರ ಅಭಿಮಾನದ ಮೂಲಕ ಬರು, ಅದನ್ನೆಲ್ಲ ಅಮ್ಮ ಓದಿ ಅವರ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗೋರು ಫ್ಯಾನ್ಸ್ ಜೊತೆಗೆ? ವಾಣಿಯಮ್ಮನ್ಗೆ ಬರ್ಸಿರೋದು ಈ ಶತಮಾನದ ಮಾದರಿ ಹೆಣ್ಣು, ಅದು ವಾಣಿಯಮ್ಮ ಅವ್ರಿಗೆ ಅನ್ಸುತ್ತೆ ನನ್ ಕೇಳಿದ್ರೆ. ಕರೆಕ್ಟ್. ಯಾಕೆ ಅಂದ್ರೆ ಅವಾಗಿನ ಕಾಲದಲ್ಲಿ ಅವ್ರಿಗೆ ಬರ್ತಿತ್ತಲ್ಲ ಕಾಪಿ ರೈಟ್ಸ್ ಮತ್ತೆ ಮೂವೀಸ್ದು ಎಲ್ಲ ದುಡ್ಡು ಬರ್ತಾ ಇತ್ತಲ್ಲ, ಅವ್ರು ಅವಾಗ್ಲೇ ನಮ್ ತಾತಂಗ್ ಹೇಳೋರಂತೆ, ಇಲ್ಲ ಇದ್ ನಾನು ಮೈಸೂರ್ ಪೇಪರ್ ಶೇರ್ಸ್ ತಗೋತೀನಿ, ನಾನು ವಿಕ್ರಾಂತ್ ಟೈರ್ ಶೇರ್ಸ್ ತಗೋತೀನಿ ಅಂತ ನಮ್ ತಾತ ಹೇಳೋರಂತೆ. ನಮ್ಗೆ ಇದೆಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ,